ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ವಿಲೇಜ್ ಅಕೌಂಟೆಂಟ್, FTA, STA ಮತ್ತು PCPSI ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಭಾರತದ ಸಂವಿಧಾನ ನೋಟ್ಸನ್ನು ನೋಡ್ತೋಗೋಣ. ಸೊ ಫ್ರೆಂಡ್ಸ್, ಇದು ಕೋಚಿಂಗ್ ನೋಟ್ಸ್ ಆಗಿರೋದ್ರಿಂದ ತುಂಬ ಇಂಪಾರ್ಟೆಂಟ್ ಮತ್ತು ನೀಟಾಗಿ ಕೊಟ್ಟಿದ್ದಾರೆ, ಬ್ರೀಫ್ಲಿ ಎಕ್ಸ್ಪ್ಲೇನ್ ಆಗಿ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಇನ್ನೂ ಹಲವಾರು ಇನ್ಫಾರ್ಮೇಷನ್ ಬೇಕಿದ್ದಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ದಯವಿಟ್ಟು ಯಾರು ಜಾಯ್ನ್ ಆಗಿಲ್ಲ ಇವಾಗಲೇ ಹೋಗಿ ಜಾಯ್ನ್ ಆಗಿ. ಸೊ ಬನ್ನಿ ಫ್ರೆಂಡ್ಸ್, ಈಗ ಡೈರೆಕ್ಟ್ ಕಾನ್ಸೆಪ್ಟ್ ಬರೋಣ. ಭಾರತ ಸಂವಿಧಾನ ಅಂತ ಹೇಳ್ತಾ ಹೋಗೋದಾದರೆ ಒಂದು ದೇಶದ ಮೂಲಭೂತ ಕಾನೂನು ಮತ್ತು ರಾಜಕೀಯ ದಾಖಲೆಯನ್ನು ಸಂವಿಧಾನ ಎನ್ನುವರು. ಸೊ ಒಂದು ದೇಶದ ಮೂಲಭೂತ ಕಾನೂನು ಮತ್ತು ರಾಜಕೀಯ ದಾಖಲೆಯನ್ನು ಏನಂತ ಕರೀತಾರೆ ಅಂದರೆ ಸಂವಿಧಾನ ಎಂದು ಕರೀತಾರೆ. ಸಂವಿಧಾನವು ಪೌರರ ಹಕ್ಕು, ಕರ್ತವ್ಯಗಳು, ಸರಕಾರ ಮತ್ತು ಪ್ರಜೆಗಳ ನಡುವಿನ ಸಂಬಂಧವನ್ನು ತಿಳಿಸುವ ಮಹತ್ವದ ದಾಖಲೆಯಾಗಿದೆ. ಯಾವುದ್ರ ಬಗ್ಗೆ ಅಂದರೆ ಪೌರರ ಹಕ್ಕು, ಕರ್ತವ್ಯಗಳು, ಸರಕಾರ ಮತ್ತು ಪ್ರಜೆಗಳ ನಡುವಿನ ಒಂದು ಸಂಬಂಧವನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತದೆ. ಅದು ಸಂವಿಧಾನ ಒಂದು ದಾಖಲೆಯಾಗಿರ್ತದೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು 16ನೇ ಶತಮಾನದಲ್ಲಿ ಸಂವಿಧಾನ ಎಂಬ ಪದವನ್ನು ಪ್ರಥಮ ಬಾರಿಗೆ ಬಳಸಿದ್ದವರು ಯಾರು ಅಂದರೆ 2ನೇ ಹೆನ್ರಿ. ಸೊ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು ಮೊದಲನೇ ಬಾರಿಗೆ ಯಾರು ಈ ಪದವನ್ನು ಬಳಸಿದ್ರು ಅಂತ ನೋಡೋದಾಗಿದ್ರೆ 2ನೇ ಹೆನ್ರಿ ಅಂತ ಹೇಳ್ತೀವಿ. ಸೊ ಜಗತ್ತಿನ ಅತ್ಯಂತ ಹಳೆಯ ಸಂವಿಧಾನ ಯಾವುದು ಅಂದರೆ ಸ್ಯಾನ್ ಮೆರಿನೋ ಸಂವಿಧಾನ ಅಂತ ಹೇಳ್ತೀವಿ. ಯಾವುದು? ಸ್ಯಾನ್ ಮೆರಿನೋ. ಸೊ ನೆಕ್ಸ್ಟು ವಿಶ್ವದ ಮೊದಲ ಲಿಖಿತ ಸಂವಿಧಾನ ಅಂತ ಯಾವುದು ಹೇಳ್ತಾ ಹೋಗೋದಾದರೆ ಅಮೇರಿಕಾ ಸಂವಿಧಾನ. ವಿಶ್ವದ ಮೊದಲ ಲಿಖಿತ ಸಂವಿಧಾನ ಅಂದರೆ ಅಮೇರಿಕಾ ಸಂವಿಧಾನ ಅಂತ ಹೇಳ್ತೀವಿ. ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಅಂತ ನೋಡ್ತಾ ಹೋಗೋದಾದ್ರೆ ಆಲ್ಬಮ್ ಸಂವಿಧಾನ. ಸೊ ಆಲ್ಬಮ್ ಎಂಬುದು ಅಮೇರಿಕಾದ ಒಂದು ಚಿಕ್ಕ ರಾಜ್ಯವಾಗಿದೆ. ಅತಿ ದೊಡ್ಡ ಸಂವಿಧಾನ ಯಾವುದು ಅಂತ ಬಂದರೆ ಆಲ್ಬಮ್ ಸಂವಿಧಾನ ಅಂತ ಹೇಳ್ತೀವಿ. ಪ್ರಜಾಪ್ರಭುತ್ವದ ರಾಷ್ಟ್ರಗಳಲ್ಲಿ ಅತಿ ದೊಡ್ಡ ಸಂವಿಧಾನ ಅಂತ ನೋಡ್ತಾ ಹೋಗೋದಾದ್ರೆ ಅದೇ ನಮ್ಮ ಭಾರತ ಸಂವಿಧಾನ. ಭಾರತ ಸಂವಿಧಾನದ ಪಿತಾಮಹ ಯಾರಪ್ಪ ಆಗಿರ್ತಾರೆ ಅಂದರೆ ಅಂಬೇಡ್ಕರ್, ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಪಿತಾಮಹ ಆಗಿರ್ತಾರೆ. ಸೊ ಅಮೇರಿಕಾ ಸಂವಿಧಾನದ ಪಿತಾಮಹ ಅಂತ ನೋಡ್ತಾ ಹೋಗೋದಾದರೆ ಜೇಮ್ಸ್ ಮ್ಯಾಡಿಸನ್ ಅಂತ ಹೇಳ್ತೀವಿ. ಯಾರು? ಜೇಮ್ಸ್ ಮ್ಯಾಡಿಸನ್ ಆಗಿರ್ತಾರೆ. ಸೊ ನೆಕ್ಸ್ಟು ಒಂದು ದೇಶ ಹೊಸ ಸಂವಿಧಾನವನ್ನು ರಚಿಸಿಕೊಳ್ಳುವ ಅಗತ್ಯತೆ ಈ ಕೆಳಗಿನ 3 ಸಂದರ್ಭಗಳಲ್ಲಿ ಉದ್ಭವಿಸುತ್ತದೆ ಅಂತ ಹೇಳ್ತೀವಿ. ಅಂದರೆ ಸಂವಿಧಾನ ಏನಕ್ಕೆ ಬೇಕು, ಅದು ಏನಕ್ಕೆ ಅಡಾಪ್ಟ್ ಮಾಡ್ಕೋತೀವಿ ಅಂತಂದು ನೋಡೋದಾದರೆ, ಸೊ ಮೊದಲನೇದು ಒಂದು ಬೃಹತ್ ಸಾಮಾಜಿಕ ಕ್ರಾಂತಿಯಾದಾಗ, ಎರಡನೇದು ಒಂದು ದೇಶ ಪರಾಕೀಯ ಆಡಳಿತದಿಂದ ಮುಕ್ತವಾದಾಗ, ಸೊ ಮೂರನೇದು ಸಣ್ಣ ಸಣ್ಣ ಪ್ರಾಂತ್ಯಗಳು ಒಂದು ಗಡಿ ಒಂದು ಸ್ವತಂತ್ರ ರಾಷ್ಟ್ರ ಉದಯಿಸಿದಾಗ ಅಂತ ಹೇಳ್ತೀವಿ. ಸೊ ಮೇಲಿನ 2 ವರ್ಗಕ್ಕೆ ಸೇರಿದ ಭಾರತ ಸಂವಿಧಾನವು ಚುನಾಯಿತ ಸಂವಿಧಾನ ರಚನಾ ಸಭೆಯ ಸದಸ್ಯರಿಂದ ರಚನೆಯಾಗಿರ್ತದೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಭಾರತ ಸಂವಿಧಾನದ ಬೆಳವಣಿಗೆ ಹಿನ್ನೆಲೆ ಅಂತ ನೋಡೋದಾದರೆ ಭಾರತ ಸಂವಿಧಾನದ ಬೆಳವಣಿಗೆಯನ್ನು ಈ ಕೆಳಗಿನ 4 ಹಂತಗಳಲ್ಲಿ ವಿಂಗಡಿಸಲಾಗಿದೆ. ಮೊದಲನೇದು ಭಾರತಕ್ಕೆ ಬ್ರಿಟಿಷ್ ಆಗಮನ, ನೆಕ್ಸ್ಟು 2ನೇದು ಕಂಪನಿ ಆಡಳಿತ, 3ನೇದು ಬ್ರಿಟನ್ ರಾಣಿ ಆಡಳಿತ, 4ನೇದು ಗಾಂಧಿ ಯುಗ ಅಂತ ಹೇಳ್ತೀವಿ. ಸೊ ನೋಡಿ ಫ್ರೆಂಡ್ಸ್, ನೀವೆಲ್ಲ ಥಿಂಕ್ ಮಾಡ್ಬೋದು, ಯಾಕೆ ಇವರು ಟೆಲಿಗ್ರಾಮಲ್ಲೇ ಈ PDF ಹಾಕ್ಬಿಟ್ರೆ ಆರಾಮಾಗಿ ಓದ್ಕೋಬೋದಲ್ಲ, ಮತ್ತು ಅದನ್ನೇ ನೋಟ್ಸ್ ಮಾಡ್ಕೊಂಡು ಓದ್ಕೋಬೋದಲ್ಲ ಅಂತ ನೀವು ಥಿಂಕ್ ಮಾಡ್ಬೋದು. ಸೊ ನೋಡಿ ಫ್ರೆಂಡ್ಸ್, ಕೆಲವೊಬ್ಬರಿಗೆ ಓದೋದ್ರಿಂದ ಅರ್ಥ ಆಗೋಲ್ಲ, ಅದನ್ನ ಕೇಳೋದ್ರಿಂದ ಸ್ವಲ್ಪ ನೆನಪು ಜಾಸ್ತಿ ಇರುತ್ತೆ, ಮತ್ತು ಸೇವ್ ಮಾಡ್ಕೊಂಡು ಮೊಬೈಲಲ್ಲೇ ಇಟ್ಕೊಂಡಿರ್ತೀರ ನೀವು, ಅದರಿಂದ ಕೇಳೋದ್ರಿಂದ ನಿಮ್ಮ ತಲೆಗೆ ಹೋಗುತ್ತೆ ಅನ್ನೋ ಉದ್ದೇಶದಿಂದ. ಸೊ ನಾನೇ ಸ್ವತಃ ಓದೋದ್ರಿಂದ ನಿಮ್ಮ ತಲೆಗೆ ಡೈರೆಕ್ಟಾಗಿ ಹೋಗ್ಬೋದು ಅನ್ನೋ ಉದ್ದೇಶದಿಂದ ಓದ್ತಿದ್ದೀನಿ ಫ್ರೆಂಡ್ಸ್. ಓಕೆ ಬನ್ನಿ ಫ್ರೆಂಡ್ಸ್, ಈಗ ಭಾರತದ ಬ್ರಿಟಿಷರ ಆಗಮನ ಬಗ್ಗೆ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ವ್ಯಾಪಾರಿ ಯಾರು ಅಂತ ನೋಡ್ತಾ ಹೋಗೋದಾದರೆ ಜಾನ್ ಮಿಲ್ಟನ್ ಹಾಲ್ ಅಂತ ಹೇಳ್ತೀವಿ. ಸೊ ಜಾನ್ ಮಿಲ್ಟನ್ ಹಾಲ್ ಅವರು ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ವ್ಯಾಪಾರಿ ಆಗಿರ್ತಾರೆ. ಸೊ ಭಾರತದಲ್ಲಿ ಬ್ರಿಟಿಷರ ಮೊದಲ ಹೊಸ ಕೇಂದ್ರ ಯಾವುದು ಆಗಿತ್ತು ಅಂತ ಬಂದರೆ ಸೂರತ್ ಅನ್ನೋದು. ಸೊ ದಯವಿಟ್ಟು ಕಮೆಂಟಲ್ಲಿ ಹಾಕಿ ಬ್ರಿಟಿಷ್ ಯಾವ ವರ್ಷ ನಮ್ಮ ಭಾರತಕ್ಕೆ ಬಂದಿದ್ದಾರೆ ಅಂತ ನೀವು ಕಮೆಂಟಲ್ಲಿ ಹಾಕಿ. ಸೊ ಭಾರತದಲ್ಲಿ ಬ್ರಿಟಿಷರ ಮೊದಲ ಹೊಸ ಕೇಂದ್ರ ಯಾವುದಾಗಿತ್ತು? ಸೂರತ್ ಆಗಿತ್ತು. ಸೊ ಡಿಸೆಂಬರ್ 31, 1600ರಂದು ಬ್ರಿಟನ್ ರಾಣಿ 1ನೇ ಎಲಿಜಬೆತ್ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದಲ್ಲಿ ವ್ಯಾಪಾರ ಮಾಡಲು ಅನುಮತಿ ನೀಡಿದಳು. ಸೊ ನೋಡಿ ಫ್ರೆಂಡ್ಸ್, ಯಾರು ಅನುಮತಿ ನೀಡಿದರು ನಮ್ಮ ಭಾರತದಲ್ಲಿ ವ್ಯಾಪಾರವನ್ನು ಮಾಡಲು ಅಂತ ನೋಡ್ತಾ ಹೋಗೋದಾದರೆ ಬ್ರಿಟನ್ನ ರಾಣಿಯಾಗಿರ್ತಕ್ಕಂಥ 1ನೇ ಎಲಿಜಬೆತ್ ಅಂತ ಹೇಳ್ತೀವಿ. ಸೊ 1726ರಲ್ಲಿ ಕಂಪನಿಯು ಭಾರತದಲ್ಲಿ ತಾನು ವಶಪಡಿಸಿಕೊಂಡ ಪ್ರದೇಶಗಳ ಮೇಲೆ ಕಾನೂನು ಮಾಡಲು ಪ್ರಾರಂಭಿಸಿತು. ಸೊ ಯಾವಾಗ ಅಂದರೆ 1726ರಲ್ಲಿ. 1757ರಲ್ಲಿ ಪ್ಲಾಸಿ ಕದನ ನಡೆಯಿತು. ಸೊ ಇದು ಹಿಸ್ಟ್ರಿ ನಿಮ್ಗೆ ಗೊತ್ತಿರುತ್ತೆ. ನೆಕ್ಸ್ಟು 1764ರಲ್ಲಿ ಬಕ್ಸರ್ ಕದನ ನಡೆಯುತ್ತೆ. ಈ ಮೇಲಿನ 2 ಕದನಗಳು ಭಾರತದಲ್ಲಿ ಬ್ರಿಟಿಷ್ ಕಂಪನಿಯ ಆಡಳಿತಕ್ಕೆ ಭದ್ರ ಬುನಾದಿ ಹಾಕಿಕೊಡ್ತವೆ. ಅಂದರೆ 2 ಕದನಗಳಿಂದ ಬ್ರಿಟಿಷ್ಗೆ ತುಂಬ ಲಾಸ್ ಆಗೋದಿರ್ಬೋದು, ಸೊ ಏನೋ ಡ್ಯಾಮೇಜ್ಗಳಾಗ್ಬಿಡುತ್ತೆ. ಈ ಮೇಲಿನ 2 ಕದನಗಳು ಭಾರತದಲ್ಲಿ ಬ್ರಿಟಿಷ್ ಕಂಪನಿಯ ಆಡಳಿತಕ್ಕೆ ಭದ್ರ ಬುನಾದಿ ಹಾಕ್ಬಿಡ್ತವೆ ಇದು. ಸೊ ಈಗ ಬ್ರಿಟಿಷ್ ಕಂಪನಿ ಆಡಳಿತದ ಬಗ್ಗೆ ನೋಡ್ತಾ ಹೋಗೋಣ.
ಬ್ರಿಟನ್ ಕಂಪನಿಯು 1773ರಿಂದ 1857ರವರೆಗೆ ಭಾರತದಲ್ಲಿ ಹಲವಾರು ಕಾಯ್ದೆಗಳನ್ನು ಜಾರಿಗೊಳಿಸಿರ್ತದೆ. ಅದರಲ್ಲಿ ಯಾವುದ್ಯಾವುದು ಅಂತ ನೋಡ್ತಾ ಹೋಗೋಣ. ಸೊ 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ. ಸೊ ಇಯರ್ ಮತ್ತು ಕಾಯ್ದೆಗಳು ನೀಟಾಗಿ ನೆನ್ಪಿಟ್ಕೊಂಡಿರಿ, ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ಹೇಳ್ತೀವಿ. 1784ರಲ್ಲಿ ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತ ಹೇಳ್ತೀವಿ. ಪಿಟ್ಸ್ ಇಂಡಿಯಾ ಕಾಯ್ದೆ 1784ರಲ್ಲಿ. 1793ರಲ್ಲಿ ಚಾರ್ಟರ್ ಕಾಯ್ದೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು 1813ರಲ್ಲಿ ಚಾರ್ಟರ್ ಕಾಯ್ದೆ. 1833ರಲ್ಲಿ ಚಾರ್ಟರ್ ಕಾಯ್ದೆ. 1853ರಲ್ಲಿ ಚಾರ್ಟರ್ ಕಾಯ್ದೆ. ನೋಡಿ ಫ್ರೆಂಡ್ಸ್, ಈ ಚಾರ್ಟರ್ ಕಾಯ್ದೆ 20 ವರ್ಷಕ್ಕೊಂದ್ಸಲ ಬರುತ್ತೆ ಇದು. ಸೊ 1793 ಅದು ಬಿಟ್ಟರೆ 1813ರಲ್ಲಿ ಅಂದರೆ 20 ವರ್ಷಕ್ಕೊಂದ್ಸಲ ಈ ಚಾರ್ಟರ್ ಕಾಯ್ದೆಗಳು ಬರುತ್ತೆ. ಸೊ ನೆಕ್ಸ್ಟು ಬ್ರಿಟನ್ ರಾಣಿ ಆಡಳಿತ ನೋಡ್ತಾ ಹೋಗೋಣ. ಇದಿಷ್ಟು ಬ್ರಿಟನ್ ಕಂಪನಿ 1773ರಿಂದ 1857ರವರೆಗೆ ಭಾರತದಲ್ಲಿ ಹಲವಾರು ಕಾಯ್ದೆಗಳನ್ನು ಜಾರಿಗೊಳಿಸ್ತದೆ. ಸೊ ನೆಕ್ಸ್ಟು ಬ್ರಿಟನ್ ರಾಣಿ ಆಡಳಿತದ ಬಗ್ಗೆ ನೋಡ್ತಾ ಹೋಗೋದಾದರೆ 1857 ಸಿಪಾಯಿ ದಂಗೆ ನಂತರ ಭಾರತದಲ್ಲಿ ಬ್ರಿಟಿಷ್ ಕಂಪನಿ ಆಡಳಿತ ಕೊನೆಗೊಂಡಿತು. ಸೊ 1857ರಲ್ಲಿ ಸಿಪಾಯಿ ದಂಗೆ ಏನು ಮಾಡ್ತಾರೆ, ಅದಾದ ನಂತರ ಭಾರತದಲ್ಲಿ ಬ್ರಿಟಿಷ್ ಕಂಪನಿ ಆಡಳಿತ ಕೊನೆಗೊಂಡಿತು. ಸೊ ಅದು ನೆನ್ಪಿಟ್ಕೊಳ್ಳಿ, ಯಾವಾಗ 1857. ನಂತರ ಬ್ರಿಟನ್ ರಾಣಿ ವಿಕ್ಟೋರಿಯಾ ಭಾರತ ಸರ್ಕಾರ ಮುಖ್ಯಸ್ಥಳಾದಳು ಅಂತ ಹೇಳ್ತೀವಿ. ಸೊ ಇದಾದ ನಂತರ ಯಾವಾಗ ಬ್ರಿಟಿಷ್ ಕಂಪನಿ ಆಡಳಿತ ಕೊನೆಗೊಳ್ತದೋ ನಂತರ ಬ್ರಿಟನ್ ರಾಣಿ ಆಗಿರ್ತಕ್ಕಂಥ ವಿಕ್ಟೋರಿಯಾ ಭಾರತ ಸರ್ಕಾರದ ಮುಖ್ಯಸ್ಥಳಾಗ್ತಾ ಹೋಗ್ತಾಳೆ. ಸೊ 1858ರಲ್ಲಿ ಭಾರತ ಸರ್ಕಾರ ಕಾಯ್ದೆಗಳು ಬರ್ತದೆ. 1858ರಲ್ಲಿ 1861ರಲ್ಲಿ ಭಾರತೀಯ ಪರಿಷತ್ ಅಧಿನಿಯಮ ಆಗುತ್ತೆ. 1892ರಲ್ಲಿ ಭಾರತೀಯ ಪರಿಷತ್ ಅಧಿನಿಯಮ ಆಗುತ್ತೆ. 1909ರಲ್ಲಿ ಭಾರತೀಯ ಪರಿಷತ್ ಕಾಯ್ದೆ ಅಂದರೆ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಹೇಳ್ತೀವಿ. ಸೊ ಇದು ನೆಕ್ಸ್ಟ್ ಹೋಗ್ತಾ ಡೀಪಾಗಿ ನೋಡ್ತಾ ಹೋಗೋಣ ಹಂಗಂದ್ರೆ ಏನು ಅಂತ. 1919ರಲ್ಲಿ ಭಾರತ ಸರ್ಕಾರ ಕಾಯ್ದೆ ಅಡಿಯಲ್ಲಿ ಮಾಂಟೆಗೋ ಜಿಪ್ಸ್ಫರ್ಡ್ ಸುಧಾರಣೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು 1935ರಲ್ಲಿ ಭಾರತ ಸರ್ಕಾರ ಕಾಯ್ದೆ. ಸೊ ಇದಿಷ್ಟು ನೋಡಾದ್ಮೇಲೆ ನಾವು ಸ್ವಲ್ಪ ಇತಿಹಾಸದ ಕಡೆ ನೋಡಬೇಕಲ್ಲ ಫ್ರೆಂಡ್ಸ್. ಈ ಸಂವಿಧಾನ ಹಿನ್ನೆಲೆ ಅದು ಹೆಂಗೆ ಹುಟ್ಟಾಕೊಳ್ತು ಅಂತ ನೋಡೋದಾದರೆ ಫಸ್ಟು ಗಾಂಧೀಜಿಯವ್ರ ಬಗ್ಗೆ ನೋಡಬೇಕಾಗುತ್ತೆ. ಸೊ ಗಾಂಧಿಯುಗ ಅಂತ ನೋಡ್ತಾ ಹೋಗೋದಾದರೆ ಇದು ಕೂಡ ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳ್ತಾರೆ. ಗಾಂಧಿಯುಗ ಜನವರಿ 9, 1915ರಂದು ದಕ್ಷಿಣ ಆಫ್ರಿಕಾದಿಂದ ಗಾಂಧೀಜಿಯವರು ಭಾರತಕ್ಕೆ ಬರ್ತಾರೆ. ಸೊ ಯಾವಾಗ ಬರ್ತಾರೆ ಅಂದರೆ 1915 ಜನವರಿ 9ನೇ ತಾರೀಕು. ಸೊ ಅವತ್ತು ಯಾವ ದಿನ ಅಂತ ನೀವು ದಯವಿಟ್ಟು ಕಮೆಂಟಲ್ಲಿ ಹಾಕಿ. ನೆಕ್ಸ್ಟು 1915ರಲ್ಲಿ ಸಬರಮತಿ ಆಶ್ರಮವನ್ನು ಪ್ರಾರಂಭಿಸಿದರು. ಯಾವಾಗ ಸಬರಮತಿ ಆಶ್ರಮವನ್ನು ಪ್ರಾರಂಭಿಸಿದರು ಅಂದರೆ 1915ರಲ್ಲಿ. ಸೊ ನೆಕ್ಸ್ಟು 1916ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿ 1947ರವರೆಗೆ ರಾಷ್ಟ್ರೀಯ ಚಳುವಳಿಯ ನಾಯಕತ್ವ ವಹಿಸ್ಕೊಳ್ತಾರೆ. ಯಾವ ವರ್ಷದಿಂದ ಯಾವ ವರ್ಷ ಅಂದರೆ 1916ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿಕೊಂಡು 1947ರವರೆಗೆ ರಾಷ್ಟ್ರೀಯ ಚಳುವಳಿ ನಾಯಕತ್ವವನ್ನು ವಹಿಸ್ಕೋತಾರೆ. ಸೊ ಇಯರ್ ನೆನ್ಪಿಟ್ಕೊಳ್ಳಿ, ಯಾವ ವರ್ಷದಿಂದ ಯಾವ ವರ್ಷ ಅಂತ. ಸೊ ನೆಕ್ಸ್ಟು ಗಾಂಧಿಯುಗದಲ್ಲಿ ನಡೆದ ಪ್ರಮುಖ ಘಟನೆಗಳು. ಚಂಪಾರಣ್ಯ ಸತ್ಯಾಗ್ರಹ ಯಾವ ನಡೀತೆ 1917ರಲ್ಲಿ. ಸೊ ಈ ಇಯರ್ಗಳು ನೀವು ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್, ದಯವಿಟ್ಟು ಇದನ್ನೆಲ್ಲ ಒಂದು ಪಾಯಿಂಟ್ ಮಾಡ್ಕೊಳ್ಳಿ. ಚಂಪಾರಣ್ಯ ಸತ್ಯಾಗ್ರಹ ಯಾವ ನಡೀತೆ ಅಂದರೆ 1917ರಲ್ಲಿ ನಡೀತೆ. ನೆಕ್ಸ್ಟು ಅಹಮದಾಬಾದ್ ಹತ್ತಿ ಗಿರಣಿ ಹೋರಾಟ ಅಂತ ಹೇಳ್ತೀವಿ. ಸೊ ನೀವು ಓದ್ಬೇಕಾದ್ರೆ ಹಿಂಗೆ ಓದಬೇಕು, ಅಹಮದಾಬಾದ್ ಹೋರಾಟ ಅಂತ ಓದೋ ಬದಲು ನೀವು ಅಹಮದಾಬಾದ್ ಹತ್ತಿ ಗಿರಣಿ ಹೋರಾಟ ಅಂತ ಓದೋದ್ರಿಂದ ನಿಮಗೆ ತಿಳ್ಕೊಳ್ಳೋದು ಅಂದರೆ ನಿಮಗೆ ಒಂದು ಐಡಿಯಾ ಬರ್ತೀವೋ ಇದು ಹತ್ತಿ ಗಿರಣಿಗೆ ಸಂಬಂಧಪಟ್ಟುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ದಯವಿಟ್ಟು ಅದು ಲೈನ್ ಸೇರಿಸಿ ಓದಿ ನೀವು, ಹತ್ತಿ ಗಿರಣಿ ಹೋರಾಟ ಅಂತಲೇ ಓದಿ ನೀವು. ಅದು 1918ರಲ್ಲಿ ನಡೆಯುತ್ತೆ. ನೆಕ್ಸ್ಟು ಜಲಿಯನ್ ವಾಲಾಬಾಗ್ ಏಪ್ರಿಲ್ 13, ಯಾಕೆಂದರೆ ಡೇಟ್ ನೆನ್ಪಿಟ್ಕೊಳ್ಳಿ. ಇಯರ್ ಬೇಕಾದ್ರೆ ಎಲ್ಲದಕ್ಕೂ ಒಂದೇ ಕೇಳ್ಬೋದು, ಬಟ್ ಡೇಟ ಚೇಂಜ್ ಕೇಳ್ಬೋದು. ಸೊ ದಯವಿಟ್ಟು ಏಪ್ರಿಲ್ 13, 1919 ಅದು ನೆನ್ಪಿಟ್ಕೊಂಡಿರಿ. ಅಸಹಕಾರ ಚಳುವಳಿ ಅಂತ ಬಂದಾಗ 1920ರಿಂದ 22ವರೆಗೆ ಅಸಹಕಾರ ಚಳುವಳಿ. ನೆಕ್ಸ್ಟು ಸೈಮನ್ ಆಯೋಗ ಅಂತ ನೋಡ್ತಾ ಹೋಗೋದಾದ್ರೆ 1927ರಿಂದ 1930ವರೆಗೆ. ಲಾರ್ಡ್ ಇರ್ವಿನ್ ಘೋಷಣೆ ನೋಡ್ತಾ ಹೋಗೋದಾದರೆ 1928ರಲ್ಲಾಗುತ್ತೆ. ಮತಿಯ ತೀರ್ಪು ಪ್ರಕಟ ಯಾವಾಗ ಆಗುತ್ತೆ ಅಂದರೆ ಆಗಸ್ಟ್ 16, 1932ರಲ್ಲಾಗುತ್ತೆ. 3 ದುಂಡು ಮೇಜಿನ ಸಮ್ಮೇಳನಗಳನ್ನು ನೋಡ್ತಾ ಹೋಗೋದಾದರೆ 1930, 31, 32. ಸೊ ಇದು 3 ವರ್ಷದ ದುಂಡು ಮೇಜಿನ ಸಮ್ಮೇಳನಗಳು ನಡೀತಾ ಹೋಗ್ತದೆ. ನೆಕ್ಸ್ಟು ಪೂನಾ ಒಪ್ಪಂದ ಯಾವಾಗ ನಡೀತದೆ ಸೆಪ್ಟೆಂಬರ್ 26ನೇ ತಾರೀಕು 1932. ಸೆಪ್ಟೆಂಬರ್ 26, 1932ನೇ ತಾರೀಕು ಸೆಪ್ಟೆಂಬರ್ 26, 1932ನೇ ವರ್ಷ ಏನಾಗುತ್ತೆ ಅಂದರೆ ಪೂನಾ ಒಪ್ಪಂದ ನಡೆಯುತ್ತೆ.
ನೆಕ್ಸ್ಟ್ 1935ರಲ್ಲಿ ಭಾರತ ಸರ್ಕಾರ ಕಾಯ್ದೆ ಬರುತ್ತೆ. ತಿರ್ಗಿ 1940ರಲ್ಲಿ ಆಗಸ್ಟ್ 8ರ ಕೊಡುಗೆ ಅಂತ, ಅಂದರೆ ಆಗಸ್ಟ್ ಕೊಡುಗೆ ಯಾವ ಅಂತ ಕೇಳ್ತಾರೆ, 1940 ಅಂತ ಹೇಳಬೇಕು. 1942ರಲ್ಲಿ ಕ್ರಿಪ್ಸ್ ಆಯೋಗ ವರದಿಗಳು ಬರ್ತದೆ. 1946ರಲ್ಲಿ ಕ್ಯಾಬಿನೆಟ್ ಆಯೋಗ ವರದಿ ಬರ್ತದೆ. 47ರಲ್ಲಿ ಮೌಂಟ್ ಬ್ಯಾಟನ್ ಯೋಜನೆ ಸಿಗ್ತದೆ. ತಿರ್ಗಾ 47ರಲ್ಲಿ ಭಾರತ ಸ್ವತಂತ್ರ ಕಾಯ್ದೆ ಸಿಗ್ತದೆ. ಸ್ವತಂತ್ರ ಬಂದಿರೋದು ಯಾವಾಗ? 47 ತಾನೆ. ಸೊ ಅವಾಗ ತಾನೇ ಭಾರತ ಸ್ವತಂತ್ರ ಕಾಯ್ದೆ ಸಿಗ್ತಾ ಹೋಗ್ತದೆ. ಸೊ ಭಾರತದಲ್ಲಿ ಬ್ರಿಟಿಷರು ಜಾರಿಗೊಳಿಸಿರುವ ಮೊದಲ ಕಾಯ್ದೆ ಯಾವುದು ಅಂದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್, ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ಹೇಳ್ತೀವಿ. ಯಾವಾಗ? 1773ರಲ್ಲಿ. ಸೊ ರೌಲತ್ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವಾಗ ಅಂತ ನೋಡೋದಾದರೆ 1919. ಅದು ಜಲಿಯನ್ ವಾಲಾಬಾಗು ಆಗಿರುತ್ತೆ, ಅದೇ ವರ್ಷ ನೆನ್ಪಿಟ್ಕೊಂಡಿರಿ. ಸೊ ನೆಕ್ಸ್ಟು ಭಾರತದ ಮೊದಲ ಬಂಗಾಳ ಗವರ್ನರ್ ಜನರಲ್ ಯಾರಪ್ಪ ಅಂದರೆ ಲಾರ್ಡ್ ವಾರ್ನ್ ಆಸ್ಟಿಂಗ್ ಅಂತ ಹೇಳ್ತೀವಿ. ಮೊದಲ ಭಾರತದ ಗವರ್ನರ್ ಜನರಲ್ ಯಾರು ಅಂತ ಬಂದರೆ, ಇಲ್ಲಿ ನಿಮಗೆ ಎಷ್ಟೊಂದು ಕನ್ಫ್ಯೂಷನ್ ಆಗುತ್ತೆ. ಗವರ್ನರ್ ಜನರಲ್ ಅಂದರೆ ಏನೋ, ಜನರಲ್ ಗವರ್ನರ್ ಅಂದರೆ ಯಾರೋ. ಸೊ ಇವೆಲ್ಲ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಸೊ ಫ್ರೆಂಡ್ಸ್, ಅದಕ್ಕೆ ನೀಟಾಗಿ ನೋಡ್ಕೊಳ್ಳಿರಿ. ಭಾರತದ ಮೊದಲ ಬಂಗಾಳ ಗವರ್ನರ್ ಜನರಲ್ ಅಂತ ಇದ್ದರೆ ಲಾರ್ಡ್ ವಾರ್ನ್ ಆಸ್ಟಿಂಗ್ ಅಂತ ಹೇಳ್ತೀವಿ. ಮೊದಲ ಭಾರತದ ಗವರ್ನರ್, ಬರೀ ಗವರ್ನರ್ ಅಂತಿದ್ರೆ ಅದು ಲಾರ್ಡ್ ವಿಲಿಯಂ ಬೆಂಟಿಂಗ್. ಭಾರತದ ಮೊದಲ ವೈಸ್ರಾಯ್, ಅಂದರೆ ಇಲ್ಲಿ ಗವರ್ನರು ಬರೋಲ್ಲ, ಬಂಗಾಳದ ಗವರ್ನರ್ ಅಂತಲೂ ಬರೋಲ್ಲ, ಬರೀ ವೈಸ್ರಾಯ್ ಅಂತ ಇರ್ತದೆ. ಯಾರು ಅಂದರೆ ಕ್ಯಾನಿಂಗ್ ಅಂತ ಹೇಳ್ತೀವಿ, ಲಾರ್ಡ್ ಕ್ಯಾನಿಂಗ್. ಸೊ ನೆಕ್ಸ್ಟು ಭಾರತ ಪ್ರಪ್ರಥಮ ರಾಜ್ಯ ಕಾರ್ಯದರ್ಶಿ ಯಾರು ಅಂದರೆ ಲಾರ್ಡ್ ಸ್ಯಾನ್ಲಿ ಅಂತ ಹೇಳ್ತೀವಿ. ನೆಕ್ಸ್ಟು ನಾಗರಿಕ ಸೇವಾ ಪರೀಕ್ಷೆ ಪಾಸಾದ ಮೊದಲ ಭಾರತೀಯ ಯಾರು ಅಂದರೆ, ನೋಡಿ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್ ಇದು, ಸತ್ಯೇಂದ್ರನಾಥ್ ಟ್ಯಾಗೋರ್. ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಸಹೋದರ ಆಗಿರ್ತಕ್ಕಂಥ ಸತ್ಯೇಂದ್ರನಾಥ್ ಟ್ಯಾಗೋರ್. ವೈಸ್ರಾಯರ ಕಾರ್ಯಕಾರಿ ಮಂಡಳಿಗೆ ಆಯ್ಕೆಯಾದ ಮೊದಲ ಭಾರತೀಯ ಯಾರು ಅಂದರೆ ಅವರೇ ಸತ್ಯೇಂದ್ರನಾಥ ಸಿನ್ಹಾ ಅಂತ ಹೇಳ್ತೀವಿ. ಭಾರತದಲ್ಲಿ ಬ್ರಿಟಿಷರು ಜಾರಿಗೊಳಿಸಿದ ಮೊದಲ ಶೈಕ್ಷಣಿಕ ಕಾಯ್ದೆ ಯಾವುದು ಅಂದರೆ 1813ರ ಚಾರ್ಟರ್ ಕಾಯ್ದೆ ಅಂತ ಹೇಳ್ತೀವಿ. ಸೊ ಇದು ಮೊದಲ ಶೈಕ್ಷಣಿಕ ಕಾಯ್ದೆ, ಚಾರ್ಟರ್ ಕಾಯ್ದೆ ಅನ್ನೋದು. ಕ್ರಿಪ್ಸ್ ಆಯೋಗದ ವರದಿಗಳನ್ನು ಮಹಾತ್ಮ ಗಾಂಧೀಜಿಯವರು ಮುಳುಗುತ್ತಿರುವ ಬ್ಯಾಂಕಿನ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಒಂದು ಕರೆದಿರ್ತಾರೆ. ಕ್ರಿಪ್ಸ್ ಆಯೋಗದ ವರದಿಯನ್ನು ಗಾಂಧೀಜಿಯವರು ಏನಂತ ಕರೀತಾರೆ? ಮುಳುಗುತ್ತಿರುವ ಬ್ಯಾಂಕಿನ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಹೇಳ್ತೀವಿ. ಸೊ ಇದನ್ನ ಗಾಂಧೀಜಿಯವರು ಕರೆದಿದ್ದಾರೆ. ನೆಕ್ಸ್ಟು ಭಾರತ ಸಂವಿಧಾನದ ನೀಲಿ ನಕ್ಷೆ ಎಂದು ಕರೆಯಲ್ಪಡುವ ಕಾಯ್ದೆ ಯಾವುದು ಅಂದರೆ 1935 ಭಾರತ ಸರ್ಕಾರ ಕಾಯ್ದೆ. ಸೊ ನೋಡಿ ಫ್ರೆಂಡ್ಸ್, ನಾನು ಹೇಳೋದನ್ನ ನೀಟಾಗಿ ಕೇಳಿಸ್ಕೊಳ್ಳಿ ಅಥವಾ ನೀಟಾಗಿ ನೋಡ್ಕೊಂಡು ಒಂದು ಕಡೆ ನೋಟ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಕ್ವಶನ್ಗಳು ಮಾತ್ರ ವೆರಿ ಇಂಪಾರ್ಟೆಂಟ್, ಇದರಲ್ಲೇ ತೆಗಿತಾರೆ, ಹೇಳೋಕ್ಕಾಗಲ್ಲ. ಭಾರತ ಸಂವಿಧಾನ ರಚನೆ ಅಂದರೆ ರಚನಾ ಸಭೆಯ ನೋಡ್ತಾ ಹೋಗೋಣ. ಭಾರತ ಸಂವಿಧಾನದ ರಚನಾ ಸಭೆಯ ರಚನೆ ಯಾವ ರೀತಿ ಆಯಿತು ಅಂತ ನೋಡ್ತಾ ಹೋಗೋಣ. 1934ರಲ್ಲಿ ಮೊದಲ ಬಾರಿಗೆ ಸಂವಿಧಾನ ರಚನಾ ಸಭೆಯ ಅಗತ್ಯವನ್ನು ಪ್ರತಿಪಾದಿಸಿದರು. ಯಾರು? M.N. ರಾಯ್. ಸೊ ಯಾರು ಮೊದಲೇ ಬೇಡಿಕೆ ಯಾರು ಇಟ್ಟಿದ್ರು ಅಂದರೆ M.N. ರಾಯರವರು 1934ರಲ್ಲಿ ಮೊದಲ ಬಾರಿಗೆ ಸಂವಿಧಾನ ರಚನಾ ಸಭೆಯ ಅಗತ್ಯವನ್ನು ಪ್ರತಿಪಾದಿಸಿದರು. ಸೊ ಸ್ವತಂತ್ರ ಭಾರತಕ್ಕೆ ಒಂದು ಸಂವಿಧಾನವನ್ನು ರಚಿಸಲು ಶಿಫಾರಸು ಮಾಡಿದ ಆಯೋಗ ಯಾವುದು ಅಂದರೆ ಕ್ಯಾಬಿನೆಟ್ ಆಯೋಗ ಅಂತ ಹೇಳ್ತೀವಿ. ಸೊ ಅದು ಯಾವಾಗ ಅಂದರೆ 1946ರಲ್ಲಿ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನಂತೆ ಸಂವಿಧಾನ ರಚನಾ ಸಭೆಗೆ 1946 ಜುಲೈ ತಿಂಗಳಲ್ಲಿ, ಯಾವ ತಿಂಗಳು ನೆನ್ಪಿಟ್ಕೊಂಡಿದ್ರೆ ಜುಲೈ ತಿಂಗಳಲ್ಲಿ ಚುನಾವಣೆಗಳು ನಡೀತಾ ಹೋಗ್ತದೆ. 1946 ಜುಲೈ ತಿಂಗಳಲ್ಲಿ ಭಾರತ ಸಂವಿಧಾನದ ರಚನಾ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಿದ್ರು ಅಂತ ನೋಡೋದಾದರೆ 389. ಎಷ್ಟಿದ್ರು? 389, 389 ಜನ ಇದ್ದರು. ಸೊ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿಂದ ಎಷ್ಟು ಜನ ಇದ್ದರು ಅಂದರೆ 292 ಸದಸ್ಯರು ಇರ್ತಾರೆ. ಎಷ್ಟು? 292 ಸದಸ್ಯರು ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಾಗಿರ್ತಾರೆ. ಸೊ ಬ್ರಿಟಿಷ್ ಕಮಿಷನರೇಟ್ ಪ್ರಾಂತ್ಯಗಳಿಂದ 4 ಸದಸ್ಯರು ಇರ್ತಾರೆ. ಸೊ ಇವೆಲ್ಲ ನೀಟಾಗಿ ಡೆಪ್ತಾಗಿ ಇನ್ಫಾರ್ಮೇಷನ್ ಇದೆ, ನೀಟಾಗಿ ತಿಳ್ಕೊಳ್ಳಿ. ದೇಶೀಯ ಸಂಸ್ಥಾನಗಳಿಂದ 93 ಸದಸ್ಯರು ಇರ್ತಾರೆ, ದೇಶೀಯ ಸಂಸ್ಥಾನಗಳಿಂದ. ಸೊ 1947ರಲ್ಲಿ ಭಾರತ ವಿಭಜನೆ ನಂತರ ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟಾಯಿತು ಅಂತ ಬಂದರೆ 229 ಸದಸ್ಯರು. ಸೊ ಫಸ್ಟ್ ಎಷ್ಟಿದ್ರು? 389. ಅದರಲ್ಲಿ ಬ್ರಿಟಿಷರ ಪ್ರಾಂತ್ಯಗಳು ಎಷ್ಟಿದ್ರು ಅಂದರೆ 292. ಕಮಿಷನರೇಟ್ ಎಷ್ಟಿತ್ತು ಅಂದರೆ 4 ಸದಸ್ಯರು. ಸೊ ನೆಕ್ಸ್ಟು ದೇಶೀಯ ಸಂಸ್ಥಾನಗಳು 93 ಇದ್ದರು. ಸೊ ಭಾರತ ವಿಭಜನೆ ನಂತರ ಎಷ್ಟಾದವು ಅಂದರೆ 229 ಸದಸ್ಯರಾಗ್ತಾರೆ. ಅದರಲ್ಲಿ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯ ಎಷ್ಟಿದ್ರು? 229 ಆದರು. ದೇಶೀಯ ಸಂಸ್ಥಾನಗಳು ಎಷ್ಟಾದರು? 70 ಸದಸ್ಯರಾದರು. ಸೊ ಇದಿಷ್ಟು
ಎಷ್ಟು ಮೆಂಬರ್ಸ್ ಇದ್ರು ಅಂತ ನೀವು ನೀಟಾಗಿ ನೋಡ್ಕೋಬೇಕಾಗುತ್ತೆ. ಸಂವಿಧಾನ ರಚನಾ ಸಭೆಯ ಅಸ್ತಿತ್ವಕ್ಕೆ ಬಂದ ದಿನ ಯಾವಾಗ ಅಂದರೆ ಡಿಸೆಂಬರ್ 6, 1946. ಡಿಸೆಂಬರ್ 6, 1946 ಸಂವಿಧಾನ ಅಸ್ತಿತ್ವಕ್ಕೆ ಬಂದಿರೋದು. ಸೊ ನೆಕ್ಸ್ಟು ಸಂವಿಧಾನ ರಚನಾ ಸಭೆಯ ಪ್ರಪ್ರಥಮ ಸಭೆ ನಡೆದ ದಿನ ಯಾವಾಗ ಅಂದರೆ ಡಿಸೆಂಬರ್ 9, 1946. ಡಿಸೆಂಬರ್ 9, 1946. ಸಂವಿಧಾನ ರಚನಾ ಸಭೆಯ ದ್ವಿತೀಯ ಸಭೆ ಯಾವಾಗ ನಡೀತದೆ ಅಂದರೆ ಡಿಸೆಂಬರ್ 11, 1946. ಸೊ ಎತ್ತಿ ಹೇಳ್ತಾ ಇದ್ದೀನಿ ಫ್ರೆಂಡ್, ದಯವಿಟ್ಟು ತಲೆಗೆ ಹಾಕ್ಕೊಳ್ಳಿ. ಡಿಸೆಂಬರ್ 9 ಮೊದಲನೇ ಒಂದು ಸಭೆ ನಡೀತಾ ಹೋಗ್ತದೆ, ಎರಡನೇದು ಡಿಸೆಂಬರ್ 11ಕ್ಕೆ ನಡೀತದೆ, ತಿರ್ಗಾ ಮೂರನೇದು 13ಕ್ಕೆ ನಡೀತದೆ. ಸೊ ನೋಡಿ ಫ್ರೆಂಡ್ಸ್, 2 ದಿನ ಗ್ಯಾಪ್ ನಡೀತಾ ಇದೆ, ಸೇಮ್ ಇಯರ್. ಸೊ ನೆಕ್ಸ್ಟು ಹಂಗಾಮಿ ಅಧ್ಯಕ್ಷರಾಗಿ ಯಾರೋ ಆಯ್ಕೆ ನೇಮಕವಾದರು ಅಂದರೆ ಸಚ್ಚಿದಾನಂದ ಸಿನ್ಹಾ ಅಂತ ಹೇಳ್ತೀವಿ. ಸಚ್ಚಿದಾನಂದ ಸಿನ್ಹಾ ಅವರು ಹಂಗಾಮಿ ಅಧ್ಯಕ್ಷರಾಗಿರ್ತಾರೆ. ಸೊ ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರು ಯಾರಾದರು ಅಂದರೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಕಾಯಂ ಅಧ್ಯಕ್ಷರಾಗಿರ್ತಾರೆ. ಸೊ ಉಪಾಧ್ಯಕ್ಷರಾಗಿ ಯಾರು ನೇಮಕವಾಗಿರ್ತಾರೆ ಅಂದರೆ HC ಮುಖರ್ಜಿ ಅಂತ ಹೇಳ್ತೀವಿ. HC ಮುಖರ್ಜಿ ಅವರು. ಕಾನೂನು ಸಲಹೆಗಾರರಾಗಿ ನೇಮಕವಾದವರು ಯಾರು ಅಂದರೆ BN ರಾವ್ ಅವರು ಕಾನೂನು ಸಲಹೆಗಾರರಾಗಿ ಆಯ್ಕೆಯಾಗಿದ್ದಾರೆ. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ನೆಕ್ಸ್ಟು ಕರಡು ಸಮಿತಿ ರಚನೆಯಾದ ವರ್ಷ ಯಾವಾಗ ಅಂದರೆ ಆಗಸ್ಟ್ 29, 1947. ಸೊ ಆಗಸ್ಟ್ 29, 1947. ಅಷ್ಟು ನಿಮಗೆ ನೆನಪಾಗ್ತಾ ಇಲ್ಲ ಅಂದರೆ 1947 ಸ್ವಾತಂತ್ರ್ಯ ಬಂದಿರುತ್ತೆ, ಆಗಸ್ಟ್ ತಿಂಗಳಲ್ವಾ. ಸೊ 15 ತೆಗೆದಾಕ್ಬಿಟ್ಟು 29 ತಗೊಳ್ಳಿ ಅಷ್ಟೇ. ಸಂವಿಧಾನದ ಕರಡು ಪ್ರತಿಯನ್ನು ಪರಿಶೀಲಿಸಲು ತೆಗೆದುಕೊಂಡ ಅವಧಿ ಎಷ್ಟು ಅಂದರೆ 114 ದಿನ. ಅಂದರೆ ಸಂವಿಧಾನ ಕರಡು ಪ್ರತಿಯನ್ನು ಪರಿಶೀಲಿಸಲು ತೆಗೆದುಕೊಂಡ ಅವಧಿ ಎಷ್ಟು ಅಂದರೆ 114 ದಿನ ಆಗಿರ್ತದೆ. ಅದೇ ಭಾರತ ಸಂವಿಧಾನ ರಚಿಸಲು ತೆಗೆದುಕೊಂಡ ಒಟ್ಟು ಕಾಲಾವಧಿ ಎಷ್ಟು ಅಂದರೆ 2 ವರ್ಷ 11 ತಿಂಗಳು 18 ದಿನ. ಸೊ ಇದು ವೆರಿ ಇಂಪಾರ್ಟೆಂಟ್, 2 ವರ್ಷ 11 ತಿಂಗಳು 18 ದಿನ ಆಗಿರುತ್ತೆ. ಸಂವಿಧಾನ ರಚನಾ ಸಭೆಯು ಸೇರಿದ ಒಟ್ಟು ಅಧಿವೇಶನ ಎಷ್ಟು ಅಂದರೆ 11 ಅಧಿವೇಶನ ನಡೆದಿದೆ ಫ್ರೆಂಡ್ಸ್. 11 ಸಮಿತಿಗಳು ಎಷ್ಟು ನಡೆದಿದೆ ಅಂದರೆ 22 ಸಮಿತಿಗಳು ನಡೆದಿದೆ. ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಗಿರ್ತಾರೆ. ಉಪ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ JB ಕೃಪಲಾನಿ ಅಂತ ಹೇಳ್ತೀವಿ. JB ಕೃಪಲಾನಿ ಅವರು ಉಪಾಧ್ಯಕ್ಷರು. ಸೊ ಭಾರತ ಸಂವಿಧಾನ ಅಂಗೀಕಾರವಾದ ದಿನ ಅಂದರೆ ನವಂಬರ್ 26, 1949. ನವಂಬರ್ 26. ಭಾರತ ಸಂವಿಧಾನವು ದೇಶಾದ್ಯಂತ ಜಾರಿಗೆ ಬಂದ ದಿನ ಯಾವಾಗ ಅಂದರೆ ಜನವರಿ 26. ಸೊ ನೋಡಿ, ನವಂಬರ್ 26 ಅಂಗೀಕಾರ ಆಗಿರ್ತದೆ, ಜನವರಿ 26 ಏನಾಗುತ್ತೆ ಜಾರಿಗೆ ಬರುತ್ತದೆ. ಸೊ ಇಯರ್ ಕೂಡ ಅಷ್ಟೇ, 49ರಲ್ಲಿ ಅಂಗೀಕಾರ ಆಯ್ತದೆ, 50ಕ್ಕೆ ಜಾರಿಗೆ ಬರ್ತದೆ. ಸೊ ನೋಡಿ, ಅದು ಒಂದು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಒಟ್ಟು ಮಹಿಳೆಯರ ಸಂಖ್ಯೆ ಎಷ್ಟು ಅಂದರೆ 15 ಜನ ಮಹಿಳೆಯರಿದ್ದರು. ಸೊ ನೆಕ್ಸ್ಟ್ ಅದು ಯಾರ್ಯಾರು ಭಾಗವಹಿಸಿರೋ ಅವ್ರ ಹೆಸರು ಸಮೇತ ನೋಡ್ತಾ ಹೋಗೋಣ. ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ಆಗಿದ್ದು. ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ಇನ್ನೂ ಡೆಪ್ತಾಗಿ ನೋಡ್ತಾ ಹೋಗೋಣ. ಸೊ ದಯವಿಟ್ಟು ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ಸ್ವಲ್ಪ ಮಧ್ಯೆ ಮಿಸ್ಟೇಕ್ ಆಗೋ ರೀತಿ ಇರುತ್ತೆ, ಮತ್ತು ತೊದಲು ಕೂಡ ಇರುತ್ತೆ. ಯಾಕೆಂದರೆ ಎಕ್ಸ್ಪೀರಿಯೆನ್ಸ್ ಇರೋಲ್ಲ ನಮಗೆ, ಇವಾಗ ತಾನೇ ಚಾನಲ್ ಕ್ರಿಯೇಟ್ ಆಗಿರೋದ್ರಿಂದ ಎಕ್ಸ್ಪೀರಿಯೆನ್ಸ್ ತುಂಬ ಕಡಿಮೆ ಇರುತ್ತೆ. ಸೊ ಹೋಗ್ತಾ ಸರೋಗುತ್ತೆ. ದಯವಿಟ್ಟು ಏನಾದರೂ ಮಿಸ್ಟೇಕ್ ಇದ್ದಲ್ಲಿ ಕ್ಷಮಿಸಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.